ಹಾಯ್ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್. ಎಲ್ಲರಿಗೂ ಹುಪನೊಪನೋ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಓಕೆ, ಆ ಎಲ್ಲರಿಗೂ ಕೋಪ ಬರುತ್ತೆ. ಎಲ್ಲಿಂದ ಬರುತ್ತೆ ಕೋಪ? ನಮ್ ಪಾಸ್ಟ್ ಪ್ಯಾಟರ್ನ್ಸ್ ಇಂದ ಬರುತ್ತೆ ಕೋಪ, ಅಲ್ವಾ? ನನ್ಗೆ ಯಾರ ಮೇಲೋ ಒಬ್ಬರ ಮೇಲೆ ಕೋಪ ಬರ್ತಾ ಇದೆ ಅಂದ್ರೆ ನಾನು ಅದನ್ನ ಮರ್ತೋಗ್ತಾ ಇಲ್ಲ. ಯು ಆರ್ ನಾಟ್ ಫರ್ಗೆಟಿಂಗ್ ಇಟ್. ಸೊ ಟ್ರೈ ಟು ಫರ್ಗೆಟ್ ಅಂಡ್ ಫರ್ಗಿವ್. ನೀವ್ ಯಾವಾಗ ಫರ್ಗೆಟ್ ಮಾಡಿ ಫರ್ಗಿವ್ ಮಾಡ್ತೀರಾ, ಆಗ ನಿಮ್ಗೆ ಕೋಪ ಬರಲ್ಲ. ನಿನ್ನೆ ಆಗಿದ್ರ ಬಗ್ಗೆ, ಮೊನ್ನೆ ಆಗಿದ್ರ ಬಗ್ಗೆ, ಹೋದ್ ವಾರ ಹಿಂಗಾಯ್ತು, ಹೋದ್ ತಿಂಗಳು ಹಿಂಗಾಯ್ತು, ಅವ್ರು ನನ್ಗೆ ಹಿಂಗ್ ಮಾಡ್ಬಿಟ್ರು, ಐ ಆಮ್ ನಾಟ್ ಏಬಲ್ ಟು ಫರ್ಗೆಟ್ ಅಂಡ್ ಐ ಆಮ್ ನಾಟ್ ಏಬಲ್ ಟು ಫರ್ಗಿವ್. ಫಸ್ಟ್ ಆಫ್ ಆಲ್ ಫರ್ಗೆಟ್ ಮಾಡಿ, ಫರ್ಗಿವ್ನೆಸ್ ನ ತೋರಿಸಿ, ನಿಮ್ಮನ್ನ ನೀವು ಫರ್ಗಿವ್ ಮಾಡ್ಕೊಬೇಕು ಫಸ್ಟ್. ನಾನೇನ್ ತಪ್ಪು ಮಾಡಿದೀನಿ, ವಾಟ್ ಇಸ್ ಮೈ ಆಕ್ಷನ್ ಪ್ಲಾನ್, ನಾನೇನ್ ಆಕ್ಷನ್ ತಗೊಂಡೆ, ನಾನೇನ್ ಮಿಸ್ಟೇಕ್ ಮಾಡಿದೆ. ಅರ್ಥ ಆಗ್ತಿದೆಯಾ ಎಲ್ಲಾರ್ಗು? ಎಲ್ಲಿಂದ ಬರ್ತಾ ಇದೆ ಕೋಪ? ಎಲ್ಲಾರ್ಗೂ ಕೋಪ ಎಲ್ಲಿಂದ ಬರುತ್ತೆ? ನಮ್ ತಂದೆ ತಾಯಿಯಿಂದರು ನಮ್ಗೇನ್ ತೋರ್ಸಿರ್ತಾರೆ, ಪ್ರೀತಿ ತೋರ್ಸಿರ್ತಾರೆ, ಕೋಪ ತೋರ್ಸಿರ್ತಾರೆ, ಫ್ರಸ್ಟ್ರೇಷನ್ ತೋರ್ಸಿರ್ತಾರೆ, ಕರೆಕ್ಟ್ ಅಲ್ವಾ? ಅದೆಲ್ಲ ನಮ್ ಜೊತೆನೆ ಬರುತ್ತೆ. ಆ ಪ್ಯಾಟರ್ನ್ಸ್ ಎಲ್ಲ ಯಾರು ಮರ್ತೋಗ್ಬಾರ್ದು. ಇದನ್ನ ಅರ್ಥ ಆಗ್ತಿದೆಯಾ ಎಲ್ಲಾರ್ಗುನು? ಸೊ ಯು ಹ್ಯಾವ್ ಟು ಲೆಟ್ ಗೋ ಆಫ್ ಯೋರ್ ಓಲ್ಡ್ ಪ್ಯಾಟರ್ನ್ಸ್. ಎಂಗ್ಸೈಟಿ, ಫ್ರಸ್ಟ್ರೇಷನ್, ಕೋಪ ಇದೆಲ್ಲಾನು ಬಿಡ್ಬೇಕು. ಈಗೋ ಮೈಂಡ್ಸೆಟ್, ನಾನ್ ಯಾಕೆ ಒಬ್ರ ಮುಂದೆ ಈ ತರ ಇರ್ಬೇಕು. ನೀವ್ ಯಾವಾಗ ಇದೆಲ್ಲ ಬಿಡ್ತೀರಾ, ಆಟೋಮೆಟಿಕಲಿ ಯು ವಿಲ್ ಸಿ ನ್ಯೂ ಪೀಪಲ್ ಸರೌಂಡಿಂಗ್ ಯು. ನಿಮ್ ಸುತ್ತ ಹೊಸ ಜನರನ್ನ ನೋಡ್ತೀರಾ. ನೀವು ಸೇಮ್ ಅದೇ ಪರ್ಸನ್ ನೀವು ನೋಡ್ಬೋದು, ಬಟ್ ಯು ವಿಲ್ ಚೇಂಜ್ ಯೋರ್ ಮೈಂಡ್ ಸೆಟ್. ನೀವ್ ಯಾವಾಗ ಅವ್ರನ್ನ ನೋಡ್ತೀರಾ. ಅರ್ಥ ಆಗ್ತಿದೆಯಾ ಎಲ್ಲಾರ್ಗುನು? ಸೊ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್ ಯೋರ್ ಪ್ಯಾಟರ್ನ್ಸ್. ಇದು ಒಂದ್ ದಿವಸದಲ್ಲಿ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಕ್ಲೆನ್ಸಿಂಗ್ ಯೋರ್ ಸೆಲ್ಫ್. ಕ್ಲೆನ್ಸ್ ಯೋರ್ ಇನ್ನರ್ ಚೈಲ್ಡ್. ಓಕೆ, ಕ್ಲೆನ್ಸ್ ಯೋರ್ ಇನ್ನರ್ ಚೈಲ್ಡ್. ನಿಮ್ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ ಪ್ಯಾಟರ್ನ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ ಸುತ್ತಮುತ್ತ ಅದ್ಭುತವಾದ ಪ್ರಪಂಚ ನಿಮಗೆ ಕಾಣಿಸುತ್ತೆ. ಬಿಕಾಸ್ ವಿ ಆರ್ ಇನ್ ಕಾನ್ಶಿಯಸ್ ವರ್ಲ್ಡ್. ಫರ್ಗೆಟ್, ಲೆಟ್ ಗೋ ಅಂಡ್ ಫರ್ಗಿವ್. ಅರ್ಥ ಆಯ್ತಲ್ಲ? ಬಾಯ್.